ಓಂ ನಮೋ ವೆಂಕಟೇಶಾಯ. ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಹೆಚ್ಚು ಸಬ್ಸ್ಕ್ರಿಪ್ಷನ್ ಮತ್ತು ಲೈಕ್ ಮಾಡಿದಷ್ಟು ನನಗೆ ಈ ಥರದ ವಿಷಯಗಳನ್ನ ಇನ್ನಷ್ಟು ತಿಳಿಸ್ಕೊಡ್ಲಿಕ್ಕೆ ಪ್ರೋತ್ಸಾಹ ದೊರೆಯುತ್ತೆ. ನೀವು ತಿರುಪತಿ ಹೋಗೋ ಪ್ಲ್ಯಾನ್ ಮಾಡಿದ್ದೀರಾ? ಅಲ್ಲಿ ಅಕಾಮಿಡೇಷನ್ ಎಲ್ಲ ಎಷ್ಟಿದೆ, ಏನೋ ಜಾಸ್ತಿ ಇದೆ ಅನ್ನೋ ಭಯ ಇದೆಯಾ? ಮತ್ತು ಇಲ್ಲಾಂದರೆ ಆನ್ಲೈನಲ್ಲಿ ಟ್ರೈ ಮಾಡಿ ಆನ್ಲೈನಲ್ಲೂ ಅಕಾಮಿಡೇಷನ್ ಸಿಕ್ಕಿಲ್ವಾ? ಹಾಗಾದರೆ ಇವತ್ತು ಈ ವಿಡಿಯೋಲಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಬನ್ನಿ. 100 ರೂಪಾಯಿಗೆ 50 ರೂಪಾಯಿಗೆಲ್ಲ ತಿರುಮಲ ಅಲ್ಲಿ ರೂಮ್ ಬುಕ್ಕಿಂಗ್ ಮಾಡ್ಬೋದು. ಅದನ್ನು ಸ್ಟೆಪ್ ಬೈ ಸ್ಟೆಪ್ಪು ಈ ವಿಡಿಯೋಲ್ಲಿ ಹೇಗೆ ಅಂತೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವು ತಿರುಮಲ ಬೆಟ್ಟದ ಮೇಲೆ ಹೋದಾಗ ನಿಮಗೆ ಒಂದು ಲೇಪಾಕ್ಷಿ ಸರ್ಕಲ್ ಅಂತ ಸಿಗುತ್ತೆ. ಆ ಸರ್ಕಲ್ ನೋಡಿ, ಈ ಥರ ಅನ್ನಮಯ್ಯ ಅವರ ಸ್ಟ್ಯಾಚ್ಯೂ ಇರುತ್ತೆ. ಆ ಸಪ್ತಗಿರಿ ಗೆಸ್ಟ್ ಹೌಸ್ಗೆ ಹೋಗೋ ಎಂಟ್ರೆನ್ಸ್ ಇರುತ್ತೆ. ಮತ್ತು ಈ ಥರ ನಿಮಗೆ ವೆಂಕಟರಮಣ ಸ್ವಾಮಿ ಸ್ಟ್ಯಾಚ್ಯೂ ಇರುತ್ತೆ. ಆ ಸರ್ಕಲ್ಲಿಂದ ಜಸ್ಟ್ ಸ್ವಲ್ಪ ತಿರುಗಿ ನೋಡಿದ್ರೆ ಸ್ವಲ್ಪ ದೂರದಲ್ಲೇ ನಿಮಗೆ CFO ಆಫೀಸ್ ಕಾಣುತ್ತೆ. CFO ಆಫೀಸ್ಗೆ ಹೋದರೆ ನೀವು ಆಫ್ಲೈನಲ್ಲಿ ಡೈರೆಕ್ಟಾಗಿ ಅಲ್ಲೇ ನೀವು ಅಕಾಮಿಡೇಷನ್ನ ಪಡಿಬೋದು. ಬನ್ನಿ ತೋರಿಸ್ತೀನಿ ನೋಡಿ. ಈ ಥರ CFO ಆಫೀಸಲ್ಲಿ ಕೌಂಟರ್ಸ್ ಇರುತ್ತೆ. ಇಲ್ಲಿ ನಿಮಗೆ ಅಕಾಮಿಡೇಷನ್ನ ಬುಕ್ ಮಾಡ್ಕೊಬೋದು. ಇಲ್ಲಿ ಹೋಗಿ ನಿಮ್ಮ ಆಧಾರ್ ಕಾರ್ಡು ಮತ್ತು ಫೋನ್ ನಂಬರ್ನ ಕೊಟ್ಟರೆ ಅವರು ನಿಮಗೆ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಮಾಡಿಕೊಂಡು ಎಷ್ಟು ಜನ ಬಂದಿದ್ದಾರೆ ಏನು ಅಂತ ಡೀಟೇಲ್ಸ್ ತೊಗೊಂಡು ನಿಮಗೊಂದು ಸ್ಲಿಪ್ ಕೊಡ್ತಾರೆ ನೋಡಿ. ಈ ಥರ ಇರುತ್ತೆ ಆ ಸ್ಲಿಪ್ಪು. ಈ ಸ್ಲಿಪ್ ಕೊಟ್ಟ ಮೇಲೆ ನಿಮಗೆ ಅಕಾಮಿಡೇಷನ್ ಕನ್ಫರ್ಮೇಷನ್ ಆಗೋದು 3 ಥರದಲ್ಲಿ ನೀವು ತಿಳ್ಕೊಬೋದು. ಹೇಗೆ ಅಂದರೆ ನೋಡಿ, ಅಲ್ಲಲ್ಲಿ ಈ ಥರ TVಗಳನ್ನ ಡಿಸ್ಪ್ಲೇ ಮಾಡಿರ್ತಾರೆ. ಆ TVಯಲ್ಲಿ ನಿಮ್ಮದು ನೋಡಿ ಈ ರಿಜಿಸ್ಟ್ರೇಷನ್ ನಂಬರು ಡಿಸ್ಪ್ಲೇ ಆಗುತ್ತೆ. ಅದೊಂದು ಮೂಲಕ ಅಂತಂದರೆ ಇನ್ನೊಂದಿರುತ್ತೆ, ಅಲ್ಲಿ ಮಿಷನ್ಸ್ ಪ್ರೊವೈಡ್ ಮಾಡಿದ್ದಾರೆ. ನೀವು ಹೋಗಿ ನಿಮ್ಮ ಸ್ಲಿಪ್ಪಲ್ಲಿ ಒಂದು ಬಾರ್ ಕೋಡ್ ಇದೆ ನೋಡಿ, QR ಕೋಡ್. ಆ QR ಕೋಡನ್ನ ಹೋಗಿ ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ಅದು ನಿಮಗಲ್ಲಿ ಡಿಸ್ಪ್ಲೇ ಮಾಡುತ್ತೆ ನಿಮ್ಮ ಅಕಾಮಿಡೇಷನ್ ಸ್ಟೇಟಸ್ ಏನು, ಅಂದರೆ ಅವೈಲಬಲ್ ಆಗಿದೆಯಾ ಇಲ್ವಾ ಏನೋ ಅನ್ನೋ ಮಾಹಿತಿ ನಿಮಗೆ ಕೊಡುತ್ತೆ. ನೆಕ್ಸ್ಟು 3ನೇದು ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ ನೋಡಿ. ಇಲ್ಲಿ ANC 436C ಅಂತಿದೆಯಲ್ವ, ANC ಅಂದರೆ ಆ ಪ್ಲೇಸು, ಮತ್ತು ಆ 436 ಇದೆಯಲ್ವ ಅದು ರೂಮ್ ನಂಬರು. ಆ ಮೆಸೇಜಲ್ಲಿ ಮೆನ್ಷನ್ ಆಗಿದೆಯಾ ANC ಅಂತೇಳಿ ನೋಡಿ. ಆ ANC ಎನ್ಕ್ವೈರಿ ಆಫೀಸ್ಗೆ ನಾನು ಬಂದಿದ್ದೀನಿ. ಈ ಎನ್ಕ್ವೈರಿ ಆಫೀಸ್ ಹತ್ರ ಹೋಗಿ ಇಲ್ಲಿ ನಿಮ್ಮ ಕೊಟ್ಟಿರೋ ಆ ರಿಸಿಪ್ಟ್ ಇರುತ್ತಲ್ಲ, ಆ ರಿಸಿಪ್ಟನ್ನ ತೋರಿಸಿದ್ರೆ ನೋಡಿ ಇಲ್ಲಿ ಫೋಟೋ ಹಿಡಿತಾರೆ. ಫೋಟೋ ಹಿಡಿದ್ಬಿಟ್ಟು ನಿಮ್ಮ ಇಲ್ಲಿ ಅಮೌಂಟ್ ಪೇ ಮಾಡಬೇಕಾಗುತ್ತೆ ನೋಡಿ. 50 ರೂಪೀಸ್ ರೂಮ್ ರೆಂಟ್ ಅಂದರೆ ಡೆಪಾಸಿಟ್ ಅಮೌಂಟು 500 ರೂಪೀಸು. ಅದು ನೀವು ನೋಡಿ ಈ ಆನ್ಲೈನ್ ಮೋಡ್ಸ್ ಇದೆಯಲ್ಲ ಕೆಳಗಡೆ, ಆ ಆನ್ಲೈನ್ ಮೋಡ್ಸ್ ಥ್ರೂ ಪೇ ಮಾಡಬೇಕಾಗುತ್ತೆ. ಅಲ್ಲಿ ಆಮೇಲೆ ನಿಮಗೊಂದು ಚಲನ್ ಕೊಡ್ತಾರೆ. ಅದನ್ನು ತೊಗೊಂಬಂದು ಇಲ್ಲಿ ನೋಡಿ ಕೀ ಕೌಂಟರ್ ಅಂತಿದೆಯಲ್ವ, ಇಲ್ಲಿ ಕೀ ಇಶ್ಯೂ ಕೌಂಟರ್, ಇಲ್ಲಿ ಕೊಟ್ಟರೆ ನಿಮಗೆ ಆ ರೂಮ್ದು ಕೀ ಕೊಡ್ತಾರೆ. ಇಲ್ಲಿ ವಿಡಿಯೋಲ್ಲಿ ಕಾಣಿಸ್ತಾ ಇದೆಯಲ್ಲ, ಇವೇ ನೋಡಿ 50 ರೂಪೀಸ್ ಮತ್ತು 100 ರೂಪೀಸ್ದು ರೂಮ್ಸ್. ಇದ್ರದ್ದು ಇನ್ಸೈಡ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ವಿಡಿಯೋಲ್ಲಿ ತಿಳಿಸ್ಕೊಡ್ತೀನಿ. ಈ ರೂಮ್ ನಿಮಗೆ 24 ಅವರ್ಸ್ಗೆ ಅಲಾಟ್ ಆಗಿರುತ್ತೆ. ನೀವು ಬೇಕಾದರೆ ಆಮೇಲೆ ಎಕ್ಸ್ಟೆಂಡ್ ಕೂಡ ಮಾಡ್ಕೊಬೋದು. ನೀವು ನೆಕ್ಸ್ಟ್ ದಿನ ವೆಕೇಟ್ ಮಾಡಬೇಕಾದ್ರೆ ಆ ಸೇಮ್ ರೆಸಿಪ್ಟನ್ನ ತೊಗೊಂಬಂದು ಇದೇ ಎನ್ಕ್ವೈರಿ ಕೌಂಟ್ರಲ್ಲಿ ಕೊಡಬೇಕಾಗುತ್ತೆ. ಅಲ್ಲಿ ನೀವು ವೆಕೇಟ್ ಮಾಡ್ತಿದ್ದೀರಾ ಅಂದ್ಬಿಟ್ಟು ಎಂಟ್ರಿ ಮಾಡ್ಕೊತಾರೆ. ಮತ್ತು ನಿಮಗೆ ಆ ಡೆಪಾಸಿಟ್ ಅಮೌಂಟ್ ಇರುತ್ತಲ್ಲ 500 ರೂಪೀಸ್, ಅದು 2 to 3 ಡೇಸಲ್ಲಿ ನಿಮಗೆ ರೀಫಂಡ್ ಆಗುತ್ತೆ. ಮತ್ತು ನಿಮಗೆ 500 ಅಮೌಂಟ್ ಏನಾದರೂ ರೀಫಂಡ್ ಆಗಲಿಲ್ಲ ಅಂದರೆ ನೋಡಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ. ನೀವು ಆ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿ ಎನ್ಕ್ವೈರಿ ಮಾಡ್ಕೊಬೋದು. 2 to 3 ಡೇಸ್ ವೆಯ್ಟ್ ಮಾಡಿ, ಇಲ್ಲ ಅಂತಂದರೆ ಈ ನಂಬರ್ಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ನನ್ನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಈ ವಿಡಿಯೋಗೆ ಲೈಕ್ ಮಾಡಿ, ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡಿ, ಅವ್ರಿಗೂ ಈ ಮಾಹಿತಿ ಅನುಕೂಲ ಆಗಲಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು.